ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯತು ಮಲ್ಲಪ್ಪ ಜೋತವರ. ಈ ದಿನ ಮತ್ತೊಂದು ವಿಶೇಷವಾದಂಥದ್ದು ಭಿಕ್ಷಾಟನೆ, ಭಿಕ್ಷೆ. ಹೌದು, ನಮ್ಮ ಪುರಾಣ ಪುಣ್ಯಗಳಲ್ಲೇ ಅಲ್ಲೇ ಇಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ. ಭಿಕ್ಷಾಟನೆ ಈ ದೇಶಕ್ಕೆ ಕಂಡು ಶಾಪವೋ ಪುಣ್ಯವೋ ಗೊತ್ತಿಲ್ಲ. ಯಾಕಂದರೆ ನಾವು ಈ ಇತಿಹಾಸವನ್ನು ಗಮನಿಸಿದಾಗ ನಿರಂತರವಾಗಿ ಈ ಭಿಕ್ಷಾಟನೆ ನಮ್ಗೆ ಬೆನ್ನು ಹತ್ತಿದ್ದದು. ಒಂದಿಷ್ಟು ಒಳ್ಳೆಯ ಕೆಲಸಕ್ಕೂ ಬೆನ್ನು ಹತ್ತಿದ್ದದು, ಇನ್ನೊಂದಿಷ್ಟು ಬಡತನ ಕಾರಣಕ್ಕಾಗಿಯೂ ಇದು ನಮಗೆ ಬೆನ್ನು ಹತ್ತಿದ್ದದು. ಪುಣ್ಯವನ್ನು ಪಡ್ಕೋಬೇಕು ಅನ್ನುವಂತಹ ಒಂದು ಭಾವ, ಸ್ವರ್ಗ ಸಿಗ್ತದ ಪ್ರಾಪ್ತಿ ಆಗ್ತಾನೆ ಒಂದು ಭಾವ, ಅಥವಾ ಇದ್ದವರ ಕಡೆಯಿಂದ ಇಲ್ಲದವರು ಹಂಚುವ ಸಲುವಾಗಿ ಇಲ್ಲಿಯ ಒಂದು ಬುದ್ಧಿವಂತ ವರ್ಗ ಈ ಭಿಕ್ಷಾಟನೆ ಅನ್ನುವಂಥ ಒಂದು ವ್ಯವಸ್ಥೆ ಹುಟ್ಟಾಗ್ತೋ ಗೊತ್ತಿಲ್ಲ. ಯಾಕೆಂತಂದ್ರೆ ಇದು ಒಂದು ಧಾರ್ಮಿಕ ನೆಲೆಗಟ್ಟಿನಲ್ಲಿಯೂ ಭಿಕ್ಷಾಟನೆ ನಮ್ಮಲ್ಲಿ ಬೆಳೆದು ಬಂದದು. ಇಲ್ಲಪ್ಪ ಒಬ್ಬ ಪೂಜಾರಿಗೋ ಅಥವಾ ಒಬ್ಬ ಬ್ರಾಹ್ಮಣ ವ್ಯಕ್ತಿಗೋ ಅಥವಾ ಇನ್ನೊಬ್ಬ ವ್ಯಕ್ತಿಗೋ ಅಥವಾ ಒಬ್ಬ ಜಂಗಮ ವ್ಯಕ್ತಿಗೋ ನಾವು ದಾನ ಮಾಡೋದ್ರಿಂದ, ದಾನ ಅನ್ನೋ ಶಬ್ದ ಇದು ಒಂದು ರೀತಿಯಿಂದ ಏನಪ್ಪ ಅಂದ್ರೆ ನಮಗೆ ಒಂದು ಭವ್ಯತೆಯಿಂದ ಕೊಡುವಂಥ ಮನೋಭಾವ ಮೂಡಿಸುವಂಥದ್ದು. ಮತ್ತು ಅದು ಬೇಕು ಅಂತ ಕೆಲವು ಮನಸ್ಸದ, ಬೇಡ ಅಂತ ಅನಿಸ್ತದೆ. ಅದಕ್ಕಿಂತ ಕೆಟ್ಟದ್ದೇನಪ್ಪ ಅಂದರೆ ಇದೇ ಸಂದರ್ಭದಲ್ಲೇ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಅಡ್ಡಿ ಇಲ್ಲ, ಹೆಚ್ಚಾಗಿದ್ದನ್ನು ಕೊಡಲಿ ದಾನದ ರೂಪದಲ್ಲೇ. ಬಟ್ ಇನ್ನು ಕೆಲವೊಂದು ಪಾಪ ಅನಿವಾರ್ಯವಾಗಿ ಭಿಕ್ಷಾಟನೆಗೆ ಇಳಿಯುವಂಥ ಒಂದು ವಿಷಯ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಮೋಸ್ಟ್ಲಿ ಇಂಥ ಭಿಕ್ಷಾಟನೆ ಇಡೀ ಭಾರತ ತುಂಬೆಲ್ಲ ಪ್ರತಿ ನಗರದಲ್ಲೂ, ಅದರಲ್ಲೂ ಸಾಂಸ್ಕೃತಿಕ ನಗರಗಳು ಅಥವಾ ಈ ದೇವಾಲಯಗಳಾಗಿರ್ಬೋದು, ಮಸ್ಜಿದ್ ಆಗಿರ್ಬೋದು, ಮಸೀದಿಗಳಾಗಿರ್ಬೋದು, ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಈ ಭಿಕ್ಷಾಟನೆ ಏನು ಅನ್ನೋದು. ಸುಮ್ಮನೆ ವಿಚಾರ ಮಾಡಿದಾಗ ಒಂದಿಷ್ಟು ನಮ್ಮ ಮಿತ್ರರನ್ನ ಆ ದಿಶೆಯಲ್ಲೇ ನಮ್ಮ ಈಶ್ವರಚಂದ್ರ ಬೆಟಗೇರಿ ಅವ್ರಿಗೆ ಈ ಭಿಕ್ಷಾಟನೆ ಬಗ್ಗೆ ನಿಮಗೆ ಏನು ಅನ್ನಿಸ್ತದ, ಏನಿದೆ, ಎಂಥದ್ದು, ಯಾಕಿದು ಒಂದು ಒಳ್ಳೆಯದು ಕೆಟ್ಟದ್ದು ಅನ್ನೋ ನೆಲೆಯಲ್ಲಿ ಅವ್ರ ಜೊತೆ ಒಂದಿಷ್ಟು ಡಿಸ್ಕಷನ್ ಮಾಡಬೇಕನ್ನಿಸ್ತು. ಈ ಭಿಕ್ಷಾಟನೆ ಬಗ್ಗೆ ಏನಂತೀರಿ ನೀವು ಇದನ್ನು? ನಮಸ್ಕಾರ ಸರ್. ನಮ್ಮ ಜಾನಪದರು ಒಂದು ಮಾತು ಹೇಳ್ತಾರೆ ಸರ್, ಜಗವೆಲ್ಲ ಇರುವುದು ಭಿಕ್ಷುಕ, ಪರಮಾತ್ಮನೊಬ್ಬ ರಕ್ಷಕ. ರೈತರು ಬೆಳೆರು ಬೆಳೆ ಭಿಕ್ಷಾ, ವ್ಯಾಪಾರಿಗೆ ಲಾಭದ ಭಿಕ್ಷಾ, ರಾಜರು ಬೆಡು ಜಯದ ಭಿಕ್ಷಾ, ಸಾಧುರು ಬೆಡರು ಮೋಕ್ಷದ ಭಿಕ್ಷಾ. ಜಗವೆಲ್ಲ ಇರುವುದು ಭಿಕ್ಷುಕ, ಪರಮಾತ್ಮನೊಬ್ಬ ರಕ್ಷಕ. ಈ ಜಾನಪದರ ಮಾತಿನೊಳಗೆ ಸರ ನೀವು ಹೇಳಿದ ಮಾತಿನ ಎಲ್ಲ ಸತ್ಯಾಂಶಗಳು ಕೂಡ ಅಡಕಾಗಿದ್ದಾವೆ ಅಂತ ಅನ್ನಿಸ್ತದೆ ಸರ್. ಯಾಕಂದ್ರೆ ಈ ಸ್ವತಃ ನೀವು ಒಬ್ಬ ರಕ್ಷಕ ಹೇಳಿದ್ರಿ, ಪರಮಾತ್ಮ, ಭಗವಂತ, ಈಶ್ವರ. ಅದು ಸ್ವತಃ ಈಶ್ವರ ಅನ್ನಪೂರ್ಣ ಹೋಗಿ ಭಿಕ್ಷೆ ಮಾಡುವಂಥದ್ದು ಕರೆಕ್ಟ್ ಸರ್. ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಭಿಕ್ಷಾಟನೆಯನ್ನು ನಾವೆಲ್ಲರೂ ಕೊಡ್ಕೊಂಡು ಈ ಭಾರತೀಯರು ಅದನ್ನೊಂದು ಪುಣ್ಯದ ಕೆಲಸವನ್ನು ವೈಭವೀಕರಿಸಿಟ್ಟಿದ್ದೀವೋ ಅಥವಾ ಸತ್ತ ಮೇಲೆ ಇನ್ನೊಂದು ಸ್ವರ್ಗ ಸಿಗ್ತಿದೆ ಅನ್ನುವಂಥ ನಮ್ಮಲ್ಲಿ ಒಂದು ಭಾವನೆ